ಶಾಂತಿ ಶಾಂತಿ. ಯಾರಿಗೆ ಕೂಡ ಏನೇ ಪ್ರಶ್ನೆಗಳಿದ್ರು ಕೂಡ ಯೂಟ್ಯೂಬ್ ನಲ್ಲಿದ್ರೆ ಯೂಟ್ಯೂಬ್ ನಲ್ಲೇ ಪ್ರಶ್ನೆಯನ್ನ ಕೇಳಿ, ಮತ್ತು ಇಲ್ಲಿ ಯಾರಿಗಾರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಚಾಟ್ ಲಾಗ್ ಅಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. 15 ನಿಮಿಷಗಳ ಕಾಲ ಪ್ರಶ್ನೋತ್ತರಗಳು ನಡೆಯುತ್ತೆ. ನಿಮ್ಮ ಪ್ರಶ್ನೆಗಳು ಕ್ರಿಸ್ಪ್ ಆಗಿರ್ಲಿ ಮತ್ತು ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಿದ್ದು ಅಥವಾ ನಿನ್ನೆ ಕ್ಲಾಸ್ಗೆ ಸಂಬಂಧಪಟ್ಟಿದ್ದಾಗಿದ್ರೆ ಒಳ್ಳೇದು. ಯಾರು ಪ್ರಶ್ನೆಯನ್ನ ಕೇಳಬಹುದು. ಸ್ನೇಹ ಮೇಡಮ್ ಅನ್ಮ್ಯೂಟ್ ಮಾಡುವಂತದ್ದು ಅವಕಾಶ ಮಾಡಿ. ಶಶಿಕಲಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್, ಅದೇ ನೀವು ಇವತ್ತು ಹೇಳ್ತಾ ಜ್ಞಾನ ಮಾರ್ಗನೇ ತತ್ವ ಬೋಧೆಯಿಂದನೇ ನಮ್ಗೆ ಮೋಕ್ಷ ಸಿಗಕ್ ಸಾಧ್ಯ ಅಂತ ಅಂದ್ರಿ. ಆದ್ರೆ ಭಕ್ತಿ ಮಾರ್ಗನೂ ಇದೆಯಲ್ಲ ಸಂಪೂರ್ಣ ಶರಣಾಗತಿನಲ್ಲಿ, ಹಾಗೂ ಕರ್ಮ ಮಾರ್ಗ ಇದೆಯಲ್ಲ ನಿಷ್ಕಾಮ ಕರ್ಮದಿಂದ, ಅದು ಸಾಧ್ಯ, ಅದು ದಾರಿಗಳಲ್ವೇ ಮೋಕ್ಷಕ್ಕೆ? ತುಂಬಾ ಒಳ್ಳೆ ಪ್ರಶ್ನೆ. 90%, 95% ಜನರ ಮನಸ್ಸಿನಲ್ಲಿರುವಂತ ಪ್ರಶ್ನೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಏನು ಪ್ರಶ್ನೆ ಅಂತಂದ್ರೆ, ನಾವು ಇವತ್ತು ಶಂಕರಾಚಾರ್ಯರು ಹೇಳಿದಾಗ ತತ್ವ ವಿವೇಕ ಪ್ರಕಾರಂ ಮೋಕ್ಷ ಸಾಧನ ಅಂತ ಹೇಳಿದಾಗ ಮೋಕ್ಷವನ್ನ ಪಡೀಲಿಕ್ಕೆ ಇರೋದು ಒಂದೇ ಮಾರ್ಗ, ಅದು ತತ್ವ ವಿವೇಕ. ಅಂದ್ರೆ ವಿಚಾರ, ಅಂದ್ರೆ ಸತ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಮಾಡುವಂತಹ ವಿಚಾರವೇ ಮೋಕ್ಷಕ್ಕೆ ಸಾಧನೆ. ನಮ್ಮ ಮೇಡಮ್ ಶಶಿಕಲಾ ಮೇಡಮ್ ಕೇಳಿದ್ರು, ಎಲ್ಲಿ ನಾವೆಲ್ಲ ಕೇಳಿದಿವಲ್ಲ ಭಕ್ತಿ ಮಾರ್ಗ ಅಂತ ಇದೆ, ಭಕ್ತಿ ಯೋಗ ಅಂತ ಇದೆ, ರಾಜಯೋಗ ಅಂತ ಇದೆ, ಹಠಯೋಗ ಅಂತ ಇದೆ, ಕರ್ಮಯೋಗ ಅಂತ ಇದೆ, ಇಷ್ಟೆಲ್ಲಾ ಮಾರ್ಗಗಳಿದೆಯಲ್ಲ, ಈ ಮಾರ್ಗಗಳೆಲ್ಲ ಮೋಕ್ಷಕ್ಕೆ ಮಾರ್ಗಗಳಲ್ಲವೇ ಅಂತಂದ್ರೆ, ಮೋಕ್ಷಕ್ಕೆ ಮಾರ್ಗಗಳು ಹೌದು, ಮೋಕ್ಷಕ್ಕೆ ಮಾರ್ಗಗಳು ಅಲ್ಲ. ಯಾವ ರೀತಿ ಅಂದ್ರೆ, ಇದು ಬ್ರಹ್ಮಸೂತ್ರದಲ್ಲಿ ಎಲ್ಲ ತುಂಬಾ ದೊಡ್ಡದಾಗಿ ಚರ್ಚೆ ಆಗಿದೆ. ಇಲ್ಲಿ ಯಾವ ರೀತಿ ಅಂದ್ರೆ, ಮೋಕ್ಷಕ್ಕೆ ಮಾರ್ಗಗಳು ಅಂತಂದಾಗ 2 ರೀತಿಯ ಮಾರ್ಗಗಳು. ಒಂದು ಡೈರೆಕ್ಟ್ ಮೀನ್ಸ್, ಇನ್ನೊಂದು ಇಂಡೈರೆಕ್ಟ್ ಮೀನ್ಸ್. ಕನ್ನಡದಲ್ಲಿ ಹೇಳೋದಾದ್ರೆ ನೇರಾದ ಮಾರ್ಗ, ಇನ್ನೊಂದು ಅವಾಂತರ ಅಥವಾ ಸಹಕಾರಿ ಮಾರ್ಗ ಅಂತ. ಸಹಕಾರಿ ಮಾರ್ಗ ಅಂತ. ಸೊ ಹಾಗಾಗಿ ಕರ್ಮ, ಭಕ್ತಿ, ಯೋಗ, ಇನ್ ಯಾವುದೇ ನೀವು ಇಟ್ಕೊಳ್ಳಿ, ಎಲ್ಲವೂ ಕೂಡ ಮಾರ್ಗಗಳೇ, ಸಹಕಾರಿ ಮಾರ್ಗಗಳು. ಆ ಸಹಕಾರಿ ಮಾರ್ಗಗಳೆಲ್ಲ ಬಂದು ಜ್ಞಾನದಲ್ಲಿ ನಿಂತಾಗ ಮಾತ್ರ ಪರಿಪೂರ್ಣ ಆಗತ್ತೆ. ಇದು ಹೇಗೆ ಅಂದ್ರೆ, ನನಗೆ ನನ್ನ ಗುರುಗಳು ಸ್ವಾಮಿ ಪರಮಾರ್ಥಾನಂದರು ಅಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ಹೇಗೆಂದ್ರೆ, ನೀವು ಚೆನ್ನೈನಲ್ಲಿ ತಮಿಳ್ನಾಡಿನಲ್ಲಿ ಅಥವಾ ಕರ್ನಾಟಕದಲ್ಲೂ ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನೋಡಿದಾಗ, ದೇವಸ್ಥಾನಕ್ಕೆ ಎಷ್ಟು ಎಂಟ್ರಿಗಳಿದೆ ಅಂತಂದಾಗ, ಈಸ್ಟ್ ಇಂದ ಒಂದು, ವೆಸ್ಟ್ ಇಂದ ಒಂದು, ಫ್ರಂಟ್ ಇಂದ ಒಂದು, ನಾರ್ತ್ ಇಂದ, ಸೌತ್ ಇಂದ, ಮತ್ತೆ ಎಷ್ಟೊಂದು 4-6 ಗೇಟ್ ವೇಸ್ ಇರುತ್ತೆ. ಸೊ ಒಬ್ಬ ವ್ಯಕ್ತಿ ಯಾವ ಮಾರ್ಗದಿಂದ ಬೇಕಾದ್ರೂ ದೇವಸ್ಥಾನಕ್ಕೆ ಹೋಗಬಹುದು. ಹಾಗೆ ಕರ್ಮ ಮಾರ್ಗದಿಂದಾಗ್ಲಿ, ಭಕ್ತಿ ಮಾರ್ಗದಿಂದಾಗ್ಲಿ, ಯೋಗ ಮಾರ್ಗದಿಂದಾಗ್ಲಿ, ಇನ್ನೊಂದು ಮಾರ್ಗದಿಂದಾಗ್ಲಿ, ಮತ್ತೊಂದು ಮಾರ್ಗದಿಂದಾಗ್ಲಿ, ಎಲ್ಲದರಿಂದನೂ ದೇವಸ್ಥಾನಕ್ಕೆ ಬರಬಹುದು. ಪರ್ಫೆಕ್ಟ್. ಆದ್ರೆ ದೇವರು ಎಲ್ಲಿದ್ದಾನೆ ಅಂದ್ರೆ, ದೇವಸ್ಥಾನದಲ್ಲಿ ನಾವು ಇಲ್ಲಿ ವಿಚಾರ ಎಕ್ಸಾಂಪಲ್ ತಗೊಂಡಾಗ, ದೇವರು ಎಲ್ಲಿದ್ದಾನೆ ಅಂದ್ರೆ ದೇವಸ್ಥಾನದ ಒಳಗಿರುವಂತಹ ಗರ್ಭಗುಡಿಯಲ್ಲಿದ್ದಾನೆ. ಸ್ಯಾಂಕ್ಟಮ್ ಡೆಕೋರಮ್. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ನೀವು ಅಲ್ಲಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ನಾವು ಬರ್ತೀರಾ. ದೇವಸ್ಥಾನಕ್ಕೆ ಬಂದು ಒಳಕ್ಕೆ ಹೋದ್ಮೇಲೆ ನೀವು ಗರ್ಭಗುಡಿಯನ್ನ ನೋಡಿದಾಗ, ಗರ್ಭಗುಡಿಗೆ ಎಷ್ಟು ಮಾರ್ಗಗಳಿದೆ ಅಂತಂದಾಗ ಒಂದೇ ಮಾರ್ಗ, ಒಂದೇ ಮಾರ್ಗ. ಆ ಒಂದೇ ಮಾರ್ಗದಲ್ಲೇ ಹೋಗ್ಬೇಕು, ಆ ಒಂದು ಮಾರ್ಗದಲ್ಲೇ ಸಿಗುವುದು. ಆ ಒಂದು ಮಾರ್ಗ ಯಾವುದು? ಜ್ಞಾನ ಮಾರ್ಗ. ಆ ಒಂದೇ ಮಾರ್ಗ ಜ್ಞಾನ ಮಾರ್ಗ. ಇದು ನಾನು ಹೇಳೋದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಯಾವ ರೀತಿ ಅಂದ್ರೆ, ಇವತ್ತು ನಾವೆಲ್ಲ ಭಕ್ತಿ ಮಾರ್ಗ ಅದು ಇದು ಹೇಳ್ತೀವಿ. ಕೃಷ್ಣ ಹೇಳ್ತಾನೆ, ಲೋಕೇಸ್ಮಿನ್ ದ್ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಕ. ಜಗತ್ನಲ್ಲಿ ಇರೋದೇ 2 ಮಾರ್ಗ, ಕರ್ಮ ಮಾರ್ಗ, ಕರ್ಮಯೋಗ, ಸಾಂಖ್ಯ. ಲೋಕೇಸ್ಮಿನ್ ದ್ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಕ ಜ್ಞಾನ ಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನ. 2 ಮಾರ್ಗ ಇರೋದು ಅಂತ ಕೃಷ್ಣ ಹೇಳಿರುವಂಥದ್ದು. ಆ ಕರ್ಮಯೋಗದಲ್ಲೇ ಭಕ್ತಿನೂ ಸೇರುತ್ತೆ. ಯಾಕಂದ್ರೆ ಕರ್ಮ ಅನ್ನುವಂಥದ್ದು ಫಿಸಿಕಲ್ ಕರ್ಮ ಆಗಿ ಸೇವೆ ಮಾಡೋದು ಈ ತರದಾದಾಗ ಕರ್ಮಯೋಗ ಆಗುತ್ತೆ. ಕರ್ಮ ಅನ್ನುವಂಥದ್ದು ದೇವರಿಗೆ ಡೈರೆಕ್ಟ್ ಮಾಡಿ ಮನಸ್ಸಿನಲ್ಲಿ ಮಾನಸಿಕ ಕರ್ಮವಾದಾಗ ಭಕ್ತಿ ಯೋಗ ಅಂತ ಆಗುತ್ತೆ. ಸೊ ಹಾಗಾಗಿ ಇರೋದು 2, ಕರ್ಮಯೋಗ, ಜ್ಞಾನಯೋಗ. ಇದನ್ನ ಹೇಳಿ 2 ಮಾರ್ಗ ಇದೆ ಅಂತ ಹೇಳ್ತಾನೆ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಬನ್ನಿ, ಅಲ್ಲಿ ಹೇಳ್ತಾನೆ ಏನಂತ ಅಂದ್ರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಜ್ಞಾನಾಗ್ನಿ ಅನ್ನುವಂಥದ್ದು ಸರ್ವ ಕರ್ಮಗಳನ್ನು ಕೂಡ ಭಸ್ಮಗೊಳಿಸಿ ಅಲ್ಲಿ ಲೀನಗೊಳಿಸುತ್ತೆ ಅಂತ. ಸೊ ಕರ್ಮಯೋಗ ಹಾಗೆ ಮಾಡ್ಬೇಕಾ? ಮಾಡ್ಲೇಬೇಕು. ಭಕ್ತಿ ಯೋಗ ಮಾಡ್ಬೇಕಾ? ಮಾಡ್ಲೇಬೇಕು. ಯೋಗ ಬೇಕಾ? ಮಾಡ್ಲೇಬೇಕು. ಆದ್ರೆ ಇದೆಲ್ಲವೂ ಸಹಕಾರವಾಗಿ ಬರಬೇಕೇ ಹೊರತು ಇದು ನೇರಾದ ಮೋಕ್ಷವನ್ನ ಕೊಡಲ್ಲ. ಮೋಕ್ಷ ಅಂತಂದ್ರೆ ಏನು ಅನ್ನೋದನ್ನ ನಾವು ನೋಡಿದಾಗ ಗೊತ್ತಾಗತ್ತೆ. ಮೋಕ್ಷ ಅಂದ್ರೆ ಏನು ಅನ್ನೋದನ್ನ ನಾಳೆ ನಿಮ್ಗೆ ಗೊತ್ತಾಗತ್ತೆ, ಒಂದು ಐಡಿಯಾ ನಿಮಗೆ ಬರುತ್ತೆ. ಆ ಮೋಕ್ಷ ಅಂದ್ರೆ ಏನು ಅಂತ ತಿಳ್ಕೊಂಡಾಗ, ಮೋಕ್ಷಕ್ಕೆ ಇರುವಂತಹ ಮಾರ್ಗ ಏನು, ಮೋಕ್ಷಕ್ಕೆ ಮಾರ್ಗ ಏನೋ ಒಂದಿದೆ, ಆದ್ರೆ ಅದಕ್ಕೆ ನಾನು ಪಡ್ಕೋಬೇಕಾಗಿರೋ ಪ್ರಿಪರೇಷನ್ಗೆ ಕರ್ಮ, ಭಕ್ತಿ, ಯೋಗ ಇದೆಲ್ಲ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾಳೆ ಇನ್ನೂ ಹೆಚ್ಚು ತಿಳ್ಕೋಬಹುದು. ತುಂಬಾ ಒಳ್ಳೆ ಪ್ರಶ್ನೆ, ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ.
ಇವತ್ತು ಬ್ರಹ್ಮ ಏಕಂ ಬ್ರಹ್ಮ ಅಂತ ಹೇಳಿದ್ರಲ್ಲ, ಇವಾಗ ಅದ್ ಬ್ರಹ್ಮ ನಿರಾಕಾರನ ಸಾಕಾರನ, ಅದು ಸ್ವಲ್ಪ ಸಂದಿಗ್ಧ. ಇವಾಗ ಯಾವ್ದನ್ನ ಅವಲಂಬನೆ ಮಾಡ್ಕೊಂಡು ನಾವು ಮಾಡ್ಬೇಕು ಅಂತ, ನಮ್ಗೆ ಇಲ್ಲಿ ತನಕ ಸಾಕಾರ ಸ್ವರೂಪ ಅದನ್ನೇ ಇದನ್ಕೊಂಡಿದೀವಿ, ಅದು ಹೇಗೆ ಅಂತ ಒಂಚೂರು. ತುಂಬಾ ಒಳ್ಳೆ ಪ್ರಶ್ನೆ, ತುಂಬಾ ಡೀಪ್ ಕ್ವೆಶ್ಚನ್ ಇದು. ಹೇಗೆ ಅಂದ್ರೆ ತತ್ವಬೋಧದ ಕೊನೆ ದಿನ ಪ್ರಶ್ನೆ ಬಂದ್ರು ಇದಂಥ ಒಳ್ಳೆ ಪ್ರಶ್ನೆ. ಆದ್ರೆ ಇವತ್ತೇ ಕೇಳಿದ್ರೆ ಸಣ್ಣದಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಏಕಂ ಬ್ರಹ್ಮ ಅಂತಂದಾಗ ಬ್ರಹ್ಮ ಅನ್ನೋದನ್ನ ವಸ್ತು ಅಂತ ತಗೊಂಡ್ವಿ. ಈಗ ಏಕಂ ಅಂತಂದಾಗ ಅದನ್ನ ಸಾಕಾರ ತಗೋಬೇಕು, ನಿರಾಕಾರ ತಗೋಬೇಕು. ಯಾಕಂದ್ರೆ ಬ್ರಹ್ಮ ಅಂದಾಗ ಹಲವಾರು ಜನಕ್ಕೆ ಗೊತ್ತಾಗೋಯ್ತು ಅದು ಪರಮಾತ್ಮ, ಅದು ಭಗವಂತ ಅಂದ್ಬಿಟ್ಟು ಹಲವಾರು ಜನಕ್ಕೆ ಗೊತ್ತಾಗೋಯ್ತು. ಸೊ ಈಗ ಭಗವಂತನನ್ನ ನಾನು ಸಾಕಾರದಿಂದ ನಾನು ಪೂಜಿಸ್ಬೇಕು, ಆರಾಧಿಸ್ಬೇಕು, ಧ್ಯಾನಿಸ್ಬೇಕು, ಅರ್ಚಿಸ್ಬೇಕು, ಅಥವಾ ನಿರಾಕಾರದಿಂದ ಮಾಡ್ಬೇಕು ಅಂತ ಒಂದು ಪ್ರಶ್ನೆ. ನೀವ್ ಯಾವ್ದ್ರಲ್ಲಿ ಮಾಡಿದ್ರು ಮಾಡ್ತಿರೋದು ಅದಕ್ಕೆ. ನೀವ್ ಯಾವ್ದ್ರಲ್ಲಾರು ಮಾಡ್ಬೋದು. ನೀವು ಸಾಕಾರ ಮಾಡ್ತೀರಾ ಮಾಡಿ, ಸಗುಣ ಮಾಡ್ತೀರಾ ಮಾಡಿ, ನಿರಾಕಾರ ಮಾಡ್ತೀರಾ ಮಾಡಿ, ನಿರ್ಗುಣ ಮಾಡ್ತೀರಾ ಮಾಡಿ. ಯಾಕೆ ಅಂತ ಹೇಳಿ ಇರೋದೇನು ಏಕಂ ವಸ್ತು ಬ್ರಹ್ಮ, ಇನ್ ಯಾವ್ದು ಇಲ್ಲ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ನಾನೇ ಕೊಟ್ಟಂತ ಎಕ್ಸಾಂಪಲ್ ತಗೊಳ್ತೀನಿ, ಹೊಸ ಎಕ್ಸಾಂಪಲ್. ನಾವಾಗ್ಲೇ ನೋಡಿದ್ವಿ ಬಳೆ, ಓಲೆ, ಮೂಗ್ಬತ್ತಿ, ಮೂಗ್ಬಟ್ಟೆ ಇರ್ಬೋದು, ಚೈನು, ಇದೆಲ್ಲವೂ ಕೂಡ ಏನು ಅಂದಾಗ ಇದೆಲ್ಲವೂ ಕೂಡ ಆಭರಣಗಳು. ಆಭರಣಗಳಿಗೆ ಆಕಾರ ಇದೆಯಾ? ಇದೆ. ಆಭರಣಗಳಿಗೆ ಗುಣ ಇದೆಯಾ? ಇದೆ. ಆಭರಣಗಳಿಗೆ ಪ್ರಯೋಜನ ಇದೆಯಾ? ಇದೆ. ಆದ್ರಿಂದಾನೇ ನಾವು ಕೈಗೆ ಹಾಕೊಳ್ಬಹುದಾಗಿರುವಂತಹ ಚಿನ್ನವನ್ನ ಬಳೆ ಅಂತ ಕರಿತೀವಿ, ಬೆರಳಿಗೆ ಹಾಕೋಬಹುದಾಗಿರುವಂತದನ್ನ ಉಂಗುರ ಅಂತ ಕರಿತೀವಿ, ಕೊರಳಿಗೆ ಹಾಕೋಬಹುದಾಗಿರುವಂತದನ್ನ ನಾವು ಚೈನು ಅಂತ ಕರಿತೀವಿ. ಅಂದ್ರೆ ಒಂದು ಆಕಾರದಲ್ಲಿರುವಂತಹ, ಒಂದು ಪ್ರಯೋಜನವಿರುವಂತಹ ವಸ್ತುವಿಗೆ ನಾವು ಹೆಸರು ಕೊಟ್ಟಿದ್ದೀವಿ. ಆದ್ರೆ ಅದೆಲ್ಲ ಏನು? ಚಿನ್ನವೇ. ಆಯ್ತು. ಹಾಗಾದ್ರೆ ಚಿನ್ನವನ್ನ ನಾವು ಈಗ ನಿಮ್ಮನ್ನು ಕೇಳ್ತೀನಿ, ಚಿನ್ನ ತಗೊಂಡ್ಬನ್ನಿ ಅಂತೀನಿ. ಚಿನ್ನ ತರ್ಲಿಕ್ಕೆ ಸಾಧ್ಯನಾ? ಚಿನ್ನ ತರ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಚಿನ್ನ ಎಲ್ಲರೂ ಸಿಗತ್ತೆ? ಚಿನ್ನವಾಗಿ ಎಲ್ಲೂ ಸಿಗೋದಿಲ್ಲ. ಚಿನ್ನದ ಗಟ್ಟಿ ಸಿಗತ್ತೆ, ಚಿನ್ನದ ಬಿಸ್ಕೆಟ್ ಸಿಗತ್ತೆ, ಹಲವಾರು ಜನ ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ, ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ. ಅಥವಾ ಚಿನ್ನದ ಆಭರಣಗಳು ಸಿಗುತ್ತೆ, ಚಿನ್ನವೇ ಸಿಗೋದು. ಅಥವಾ ಚಿನ್ನದ ಗಣಿಯಲ್ಲಿ ಹೋದ್ರು ಕೂಡ ಚಿನ್ನ ಅದು ಒಂದು ಆಕಾರದಲ್ಲೇ ಇರುತ್ತೆ. ಹಾಗಾಗಿ ನಿಮ್ ಕೈನಲ್ಲಿ ಬಳೆ ಇಟ್ಕೊಂಡ್ಬಿಟ್ಟು ನೀವು ಚಿನ್ನಕ್ಕಾಗಿ ಹುಡುಕಿದ್ರೆ ಹೇಗನ್ಸುತ್ತೆ? ಬಳೆ ಚಿನ್ನವೇ ಅಂತ ತಿಳ್ಕೊಳ್ಳೋದು. ನೀವು ಪೂಜೆ ಮಾಡ್ತಾ ಇರುವಂತಹ ಸಾಕಾರ ವಿಷ್ಣುವೋ, ಸಗುಣ ಈಶ್ವರನೋ, ಸಾಕಾರ ಕೃಷ್ಣನೋ, ದೇವಿಯೋ, ಯಾರೇ ಆಗ್ಲಿ, ನೀವು ಅದನ್ನೇ ಪೂಜೆ ಮಾಡಿ, ಅದನ್ನೇ ಆರಾಧಿಸಿ. ಆದರೆ ಅದರ ಸತ್ಯ ಯಾವುದು? ಆ ನಿರಾಕಾರ ನಿರ್ಗುಣ ವಸ್ತು. ನೀವು ಮಾಡ್ತಾ ಇರೋದು ಆ ಬ್ರಹ್ಮಕ್ಕೆನೆ. ನೀವು ಚಿನ್ನಕ್ಕೆ, ನೀವು ಯಾವ ವಸ್ತುವನ್ನ ತೊಟ್ಕೊಂಡ್ರು ಅದು ಹೇಗೆ ಚಿನ್ನವನ್ನೇ ತೊಟ್ಕೊಂಡು ಹಾಗಾಗತ್ತೋ ಹಾಗೆ ನೀವು ಯಾವ ದೇವರಿಗೆ, ಯಾವ ಗುರುಗಳಿಗೆ, ಯಾವ ವ್ಯಕ್ತಿಗೆ ಪೂಜೆ ಮಾಡಿದ್ರು ಅದು ತಲುಪ್ತಾ ಇರೋ ಒಬ್ಬಂಗೆನೆ. ಒಬ್ಬ ಅಂತಾನೂ ನಾನು ಹೇಳೋದಿಲ್ಲ, ಯಾಕಂದ್ರೆ ಒಬ್ಬ ಅಂದ್ರೆ ಅದು ಗಂಡಸಾಗತ್ತೆ. ಒಂದೇ ವಸ್ತುಗೆ, ಅದೇ ಬ್ರಹ್ಮ ವಸ್ತು. ಅದು ನಿರಾಕಾರ ನಿರ್ಗುಣವೂ ಹೌದು, ಅದೇ ಸಾಕಾರ ಸುಗುಣವಾಗಿ ತೋರ್ತಾ ಇರೋದು ಹೌದು. ಚಿನ್ನ ಹೇಗೆ ಯಾವ ಆಕಾರವೂ ಇಲ್ಲದೆ ಹೋದ್ರು ಕೂಡ ಬಳೆ ಮತ್ತು ಉಂಗುರ, ಚೈನು ಈ ರೀತಿ ಡಿಫರೆಂಟ್ ಆಕಾರಗಳನ್ನ ಪಡೆಯುತ್ತೋ, ಆಕಾರಗಳಾಗಿ ತೋರುತ್ತೋ, ಹಾಗೆ ಭಗವಂತ ನಿರಾಕಾರ ನಿರ್ಗುಣನಾಗಿರುವಂತಹ ಭಗವಂತನೇ ಸಾಕಾರ ಸುಗುಣನಾಗಿ ಎಲ್ಲ ರೀತಿಯಲ್ಲೂ ತೋರ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದನ್ನ ಬೇಕಾದ್ರೂ ಆಚರಿಸಬಹುದು. ಯಾವುದನ್ನ ನಿಮಗೆ ಸಾಕಾರ ಸಗುಣ ಇದೆ, ಕಂಟಿನ್ಯೂ ಮಾಡಿ, ದಯವಿಟ್ಟು ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡಿ. ಆದ್ರೆ ಸತ್ಯ ಗೊತ್ತಿರ್ಲಿ. ಇದರ ಹಿಂದೆ ಹೇಗೆ ಬಳೆಯ ಒಂದು ಸತ್ಯ ಚಿನ್ನವೋ, ಹಾಗೆ ನನ್ನ ವಿಷ್ಣು, ನನ್ನ ಕೃಷ್ಣ, ನನ್ನ ಶಿವ, ನನ್ನ ಗಣಪತಿ, ನನ್ನ ದೇವಿ, ಇದರ ಸತ್ಯ ಯಾವುದು ಅಂದ್ರೆ ಆ ಬ್ರಹ್ಮ ವಸ್ತು ಅಂತ ಗೊತ್ತಿರಲಿ. ಆ ಬ್ರಹ್ಮ ವಸ್ತು ಅಂದ್ರೆ ಏನು ಅಂದ್ರೆ ಇನ್ನು ಡೀಟೇಲ್ ಆಗಿ ನೋಡ್ತೀವಿ. ಸೊ ಹಾಗಾಗಿ ನಮಸ್ಕಾರ ಸರ್, ಪ್ರಮೋದ್ ಸರ್. ಯೂಟ್ಯೂಬ್ ಇಂದ ನಾಗರಾಜ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅನುಬಂಧ ಚತುಷ್ಟ ಎಲ್ಲಾ ಶಾಸ್ತ್ರದ ಎಲ್ಲಾ ಗ್ರಂಥಗಳಲ್ಲೂ ಇದೆಯಾ? ಆದ್ರೆ ನೀವು ಹಿಂದಿನ ಸಾಧನಾ ಪಂಚಕದಲ್ಲಿ ಇದನ್ನ ಹೇಳಿಲ್ಲ ಅಂತ ಪ್ರಶ್ನೆ ಕೇಳ್ತೀಯ. ತುಂಬಾ ಒಳ್ಳೆ ಪ್ರಶ್ನೆ. ನಂಗೆ ಇನ್ನೂ ಒಂದು ಖುಷಿಯಾಗಿದೆ ಅಂದ್ರೆ ಸಾಧನಾ ಪಂಚಕವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಅನುಬಂಧ ಚತುಷ್ಟಯ ಎಲ್ಲಾ ಗ್ರಂಥಗಳಿಗೂ ಇರಬೇಕಾ? ಇದ್ದಿದ್ರೆ ಸಾಧನಾ ಪಂಚಕದಲ್ಲಿ ಯಾಕಿಲ್ಲ? ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಸಾಧನಾ ಪಂಚಕ ಒಂದು ಸ್ತೋತ್ರ. ನಾವ್ ಅವಾಗಲೇ ಹೇಳಿದ್ವಿ, ಒಂದು ಸ್ತೋತ್ರ ಗ್ರಂಥ. 5 ಗ್ರಂಥಗಳನ್ನ ಇಟ್ಕೊಂಡು ಸಾಧನೆಗಳನ್ನ ಹೇಳಕ್ ಹೊರಟಿದೆ. ಹಾಗಂತ ಅದ್ರಲ್ಲಿ ಇಲ್ವಾ? ಇದೆ, ಗರ್ಭಿತವಾಗಿದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾರಿಗೆ ಹೇಳ್ತಾ ಇದೆ ಅಂತ ಅಂದಾಗ ಸಾಧಕನಿಗೆ. ಸಾಧನಾ ಪಂಚಕ. ಅಧಿಕಾರಿ ಯಾರು? ಸಾಧಕ ಬಂತು. ಇನ್ನು ಏನಕ್ಕಾಗಿ, ಪ್ರಯೋಜನ ಏನು? ಸಾಧನೆ ಮಾಡ್ತಾ ಇರೋದು ಏನಕ್ಕೆ? ನಮ್ಗೆ ಆಗ್ಲೇ ಗೊತ್ತಿದೆ, ಲಾಸ್ಟ್ ನಲ್ಲಿ ನಾವು ನೋಡಿದ್ವಿ, ಮೋಕ್ಷಕ್ಕಾಗಿ ಪ್ರಯೋಜನ ಬಂತು. ವಿಷಯ ಏನು? ಸಾಧನೆಯನ್ನ ಹೇಳಿದೆ.
ಸಾಧನೆಯನ್ನ ಹೇಳಿದೆ. ಸಂಬಂಧ ಏನು? ಸಾಧಕ ಮತ್ತು ಸಾಧನೆಗೆ ಇರುವಂತ ಸಂಬಂಧ, ಸಾಧನೆ ಮತ್ತು ಸಾಧ್ಯಕ್ಕಿರುವಂತ ಸಂಬಂಧ, ಸಾಧಕ ಮತ್ತು ಸಾಧ್ಯಕ್ಕಿರುವಂತ ಸಂಬಂಧ. ಸೊ ಎಲ್ಲವೂ ಇದೆ, ಆದ್ರೆ ಇಷ್ಟು ಎಕ್ಸ್ಪ್ಲಿಸಿಟ್ ಆಗಿ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ತಗೊಂಡ್ರು ಕೂಡ ಎಲ್ಲವೂ ಇದೆ, ಆದ್ರೆ ಭಗವದ್ಗೀತೆಯಲ್ಲಿ ಅನುಬಂಧ ಚತುಷ್ಟಯ ಅಂತ ಯಾವ್ದಾದ್ರು ಶ್ಲೋಕ ಇದೆಯಾ? ಇಲ್ಲ. ಹುಡುಕಬೇಕು. ಹುಡುಕಿದಾಗ ಆ ಗರ್ಭಿತವಾಗಿರುವಂತದ್ದು ಹೊರಗೆ ವ್ಯಕ್ತ ಆಗತ್ತೆ, ಅವ್ಯಕ್ತವಾಗಿರುವಂತದ್ದು ವ್ಯಕ್ತವಾಗತ್ತೆ. ಅದಕ್ಕೋಸ್ಕರ ಗುರು ಬೇಕು. ನಾವು ನೋಡಿದಾಗ ಅಯ್ಯೋ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ಸ್ವಲ್ಪ ಒಳ ಹೊಕ್ಕಿ ನೋಡಿ, ಕರೆಕ್ಟ್ ಅಲ್ವಾ, ಸಾಧನಾ ಪಂಚಕದಲ್ಲೂ ಇತ್ತಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ ಸರ್, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಜಯ ಅವರು ಅಥವಾ ರವಿ ಪ್ರಸಾದ್ ಅವರು. ಹಲೋ, ನಮಸ್ಕಾರ. ನಾನು ಜಯಲಕ್ಷ್ಮಿ ಅಂತ ಅಂದ್ಬಿಟ್ಟು. ಗುರುಜಿ, ನೀವು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನನ್ಗಂತೂ ಅದನ್ನ ಜೀರ್ಣಿಸ್ಕೊಳ್ಬೇಕು ಅನ್ನೋದ್ರೆ ತುಂಬಾ ಕಷ್ಟ ಆಗುತ್ತೆ, ಬಟ್ ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನಾವು ಜೀವನದಲ್ಲಿ ಕರ್ಮಗಳು ಮಾಡ್ಲೇಬೇಕು, ಅದನ್ನ ನಾವು ಆಸೋಕ್ಕಾಗಿದೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಮನಸ್ಸು ಅನ್ನೋದು ಯಾವಾಗ್ಲೂ ಹೊಯ್ದಾಡ್ತಾ ಇರುತ್ತಲ್ವಾ, ಆ ಕಡೆಯಿಂದ ಈ ಕಡೆ. ಎಷ್ಟೇ ನಾವು ಇವಾಗ ನೀವು ಹೇಳಿದ್ದೆಲ್ಲ ನಿಜ ಅಂತ ಮನಸ್ಸು ಒಪ್ಕೊಡುತ್ತೆ, ಬಟ್ ವೈಲ್ ಡೂಯಿಂಗ್ ದ ವರ್ಕ್ ಇಟ್ ಗೋಸ್ ಹಿಯರ್ ಅಂಡ್ ದೇರ್, ಹಿಯರ್ ಅಂಡ್ ದೇರ್. ಸೊ ಇದು ಒಂದು ಸಾಧನೆ ಆದ್ರೂ ಮಾಡ್ತಾ ಇದ್ದೀವಿ ಡೈಲಿ ಪ್ರೊಸೆಸ್ ಅಲ್ಲಿ, ಬಟ್ ಸ್ಟಿಲ್ ಹಂಗ ಅದು ಹೊಯ್ದಾಡುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂದು ಏನೋ ಒಂದು ವಿಷಯ. ತುಂಬಾ ಒಳ್ಳೆ ಪ್ರಶ್ನೆ, ತುಂಬಾ ಪ್ರಾಕ್ಟಿಕಲ್ ರೆಲೆವೆಂಟ್ ಪ್ರಶ್ನೆ, ನಮ್ಗೆಲ್ಲರಿಗೂ ಕೂಡ ಇರುವಂತದ್ದು. ಎಲ್ಲ ಕೇಳಿಸ್ಕೊತೀವಿ, ಎಲ್ಲ ಅರ್ಥ ಆಗತ್ತೆ, ಆದ್ರೆ ಈ ಮನಸ್ಸು ಇದೆಯಲ್ಲ, ಇದು ಈ ಮನಸ್ಸು ಅನ್ನೋದು ಮರ್ಕಟ, ಮಂಗನ ರೀತಿ ಅಲ್ಲಿ ಇಲ್ಲಿ ಹೋಗುತ್ತೆ, ಒಂದ್ ಕಡೆ ಕೂರಲ್ಲ, ನನ್ ಮಾತು ಕೇಳಲ್ಲ. ಏನ್ ಮಾಡುದು ಅಂತ ಇವತ್ ನಾವ್ ಅದನ್ನೇ ತಗೊಂಡ್ವಿ. ಪ್ರಮಾಣ, ವೇದಾಂತ ಪ್ರಮಾಣ ಹೇಳ್ತಾ ಇದೆ ನೀನೇ ಸತ್ಯ, ನಿನ್ನಲ್ಲೇ ಸತ್ಯ ಇದೆ, ನೀನೇ ಸತ್ಯದಲ್ಲಿ ಈಗ ಇವತ್ತಿಂದ ಹೇಳೋದಾದ್ರೆ ಆನಂದ ಸ್ವರೂಪ ಅಂತ ಹೇಳ್ತಾ ಇದೆ. ವೇದಾಂತ ಹೇಳಿದ್ರೆ ಸತ್ಯ, ನೀವಿದ್ದೀರಿ, ಮನಸ್ಸು ಇದೆ, ಆದ್ರೆ ನಿಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಯಾಕಂದ್ರೆ ಮನಸ್ಸು ಪ್ರಿಪೇರ್ ಆಗಿಲ್ಲ. ಅವ್ರು ಅದನ್ನೇ ಕೇಳ್ತಾ ಇರೋ ಪ್ರಶ್ನೆ, ಮನಸ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ? ಇದೇ ನಾಳೆಯ ವಿಚಾರ. ಮನಸ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ನಾಳೆ ವಿಚಾರ ಇದೆ. ಮನಸ್ಸನ್ನ ಪ್ರಿಪರೇಷನ್ ಆದ್ರೆ ಮಾತ್ರ ನಮಗೆ ಈ ಜ್ಞಾನ ಸತ್ಯವಾಗತ್ತೆ, ಇಲ್ಲ ಅಂದ್ರೆ ಸ್ಕಾಲರ್ಲಿ ಉಳಿಯುತ್ತೆ. ನನಗೆ ಫಿಸಿಕ್ಸ್ ಗೊತ್ತು, ನನಗೆ ಬಿಸ್ನೆಸ್ ಗೊತ್ತು, ನನಗೆ ಎಕನಾಮಿಕ್ಸ್ ಗೊತ್ತು, ಹಾಗೆ ನನಗೆ ವೇದಾಂತ ಗೊತ್ತು, ಇಷ್ಟ ಆಗತ್ತೆ. ಆದ್ರೆ ಯಾವಾಗ ನಾನು ಮನಸ್ಸನ್ನ ಸರಿಯಾಗಿ ಸಿದ್ಧಪಡಿಸ್ಕೊಂಡು ಪ್ರಿಪರೇಷನ್ ಮಾಡ್ಕೋತೀನೋ, ಆಗ ನಾನು ಸ್ಕಾಲರ್ ಆಗೋದೂ ಆಗಿರ್ತೀನಿ. ಆದ್ರೆ ಸ್ಕಾಲರ್ ಆಗೋದ್ರ ಜೊತೆಗೆ ಇದರ ಸತ್ಯ ನನಗೆ ಇದು ನನ್ನ ವಿಚಾರ ಹೇಳ್ತಾ ಇದೆ ಗೊತ್ತಾಗುತ್ತೆ. ಹಾಗಾಗಿ ಮನಸ್ಸಿನ ಪ್ರಿಪರೇಷನ್, ಮನಸ್ಸಿನ ಒಂದು ಕಲ್ಟಿವೇಶನ್ ತುಂಬಾ ಮುಖ್ಯ. ಏನು ಅನ್ನೋದನ್ನ ನಾಳೆ ಹೆಚ್ಚು ಮುಂದಕ್ಕೂ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾಳೆಗಾಗಿ ಕಾಯೋಣ. ಪ್ರಮೋದ್ ಸರ್, ಯೂಟ್ಯೂಬ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಮಹೇಶ್ ಅವರು ಕೇಳಿದ್ದಾರೆ, ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಹೇಳಿದ್ರಿ, ಹಾಗಾದ್ರೆ ಸ್ಪೇಸ್ಗೆ ಪಾರ್ಟ್ಸ್ ಇಲ್ಲ ಅಲ್ವಾ? ಆದ್ರೂ ಸ್ಪೇಸ್ ಅಲ್ಲಿ ಎಲ್ಲ ಗ್ಯಾಲಕ್ಸೀಸ್, ಮಿಲ್ಕಿ ವೇಸ್ ಎಲ್ಲ ಇದೆ, ಹೇಗೆ ಅಂತ ಕೇಳ್ತಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ, ವೈಜ್ಞಾನಿಕವಾಗಿ ಯೋಚನೆ ಮಾಡಿರುವಂತ ಪ್ರಶ್ನೆ. ಯೋಚನೆ ಮಾಡ್ತಾ ಇದ್ರೆ ಅನ್ನೋದು ತುಂಬಾ ಖುಷಿ. ಸೊ ತುಂಬಾ ಯೋಚನೆ ಮಾಡಿರುವಂತ ಪ್ರಶ್ನೆ ಏನು ಅಂತಂದ್ರೆ, ನಾವು ಸರ್ವ ವ್ಯಾಪಕವಾಗಿರ್ಬೇಕು ಅಂತ ಹೇಳಿದ್ವಿ, ಎಲ್ಲ ಕಡೆ ಇರ್ಬೇಕು ಅಂತ ಹೇಳಿದ್ವಿ, ಯಾವಾಗ್ಲೂ ಇರ್ಬೇಕು ಅಂತ ಹೇಳಿದ್ವಿ, ಮತ್ತು ಭಾಗಗಳಿರ್ಬಾರ್ದು ಅಂತ ಹೇಳಿದ್ವಿ. ಇದೆಲ್ಲ ನೋಡಿದ ತಕ್ಷಣ ನಮ್ಮ ಸ್ನೇಹಿತರು ಒಬ್ರು ಯಾರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಅದ್ಭುತವಾದಂತ ಪ್ರಶ್ನೆ ಬಂದಿದೆ, ಆಕಾಶದ ಬಗ್ಗೆ ಹೇಳ್ತಾ ಇರಬಹುದಲ್ವಾ ಅಂತ. ಆಕಾಶದ ಬಗ್ಗೆ ಹೇಳ್ತಾ ಇರಬಹುದಲ್ವಾ? ಯಾಕಂದ್ರೆ ಆಕಾಶ ಇಲ್ಲೂ ಇದೆ, ಪಕ್ಕದಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲೆಲ್ಲೂ ಇದೆ, ಹೌದಲ್ವಾ? ಸೊ ಆಕಾಶ ಇದೆ. ಸೊ ಬ್ರಹ್ಮ ಅಂದ್ರೆ ಹಾಗಾದ್ರೆ ಆಕಾಶವ ಅಂತ ಪ್ರಶ್ನೆ. ಆಕಾಶ ಹೌದು, ಆದ್ರೆ ಆಕಾಶವಷ್ಟೇ ಅಲ್ಲ. ಏನಂತ ಕರೀತಾರೆ ಅಂದ್ರೆ, ಆಕಾಶಕ್ಕೆ ನಮ್ಗೆ ಇನ್ನೊಂದು ಹೆಸರು ಅಂತಂದ್ರೆ ಸಂಸ್ಕೃತದಲ್ಲಿ ಅಂಬರ ಅಂತ. ಸೊ ಅಂಬರವೇ ಬ್ರಹ್ಮವ ಅಂದ್ರೆ ಅಲ್ಲ. ನೀವು ತಮಿಳ್ನಾಡಿಗೆ ಹೋದ್ರೆ ಒಂದು ದೇವಸ್ಥಾನದ ಹೆಸರಿದೆ, ಏನಂತಂದ್ರೆ ಚಿದಂಬರ ಅಂತ. ಸೊ ಬ್ರಹ್ಮ ಅಂದ್ರೆ ಚಿದಂಬರ ಅಂದ್ರೆ ಅರ್ಥ ಏನು? ಆಕಾಶ ಅಂತ ನಾವ್ ಯಾವ್ದನ್ನ ಇವಾಗ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಪರ್ಸೀವ್ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಇದು ಮ್ಯಾಟರ್, ಇದು ಜಡ, ಇದು ಜಡವಸ್ತು. ಆದ್ರೆ ಬ್ರಹ್ಮ ಜಡವಸ್ತುವಲ್ಲ, ಚೈತನ್ಯ. ಅದಕ್ಕೆ ಚಿದಂಬರ ಅಂತೀವಿ. ಚಿತ್ ಅಂದ್ರೆ ನಾವು ಇನ್ 2 ದಿನದಲ್ಲೂ 3 ದಿನದಲ್ಲೂ ಚಿತ್ ಅಂದ್ರೆ ಏನು ಅಂತ ನಾವು ಕಲಿತೀವಿ, ವಿಷಯ ತಿಳ್ಕೊಂಡ್ವಿ. ಚಿತ್ ಅಂದ್ರೆ ಚೈತನ್ಯ, ಅಂಬರ ಅಂದ್ರೆ ಆಕಾಶ. ಆಕಾಶದಂತಿದೆ, ಆಕಾಶವಲ್ಲ, ಆದ್ರೆ ಚೈತನ್ಯ. ಸೊ ಸರ್ವವ್ಯಾಪಕವಾಗಿ ಸರ್ವಕಾಲಿಕವಾಗಿ ಇರುವಂತಹ ಚೈತನ್ಯಕ್ಕೆ ನಾವು ಬ್ರಹ್ಮ ಅಂತ ಕರಿತೀವಿ. ಅದೇನು ಅನ್ನೋದನ್ನ ನಾವು ಐ ಥಿಂಕ್ 2 ಕ್ಲಾಸ್ ಅಥವಾ 3ನೇ ಕ್ಲಾಸ್ಗೆ ನಾವು ಅದನ್ನ ಕಲಿತೀವಿ. ಸೊ ಹಾಗಾಗಿ ಆಕಾಶ ಯಾಕಲ್ಲ ಅಂದ್ರೆ ಮ್ಯಾಟರ್. ಅಂಡ್ ಅದಕ್ಕಿಂತ ಇನ್ನೂ ಒಂದು ರೀಸನ್ ಏನು ಅಂತಂದ್ರೆ, ಆಕಾಶವೂ ಕೂಡ ನಾಶ ಆಗತ್ತೆ. ಬಿಗ್ ಬ್ಯಾಂಗ್ ಓದ್ ನೋಡಿ, ಬಿಗ್ ಬ್ಯಾಂಗ್ ಬಗ್ಗೆ
ಯಾವ ಯಾವ ಸೈಂಟಿಸ್ಟ್ ಗಳು ಹೇಳ್ತಾ ಇದಾರೆ ಅವ್ರನ್ನೆಲ್ಲ ಕೇಳಿ. ಬಿಗ್ ಬ್ಯಾಂಗ್ ಆದ್ಮೇಲೆ ಸ್ಪೇಸ್ ಬಂದಿತ್ತು. ಬಿಗ್ ಬ್ಯಾಂಗ್ ಆದ್ಮೇಲೆ ಸ್ಪೇಸ್ ಬಂದಿತ್ತು. ಸೊ ಸ್ಪೇಸ್ ಆಲ್ಸೋ ಹ್ಯಾಸ್ ಕ್ರಿಯೇಟೆಡ್, ಇಟ್ಸ್ ಎ ಪ್ರಾಡಕ್ಟ್, ಅದು ಒಂದು ಕಾರ್ಯ. ಹಾಗಾಗಿ ಅದಕ್ಕೂ ಕಾರಣವಾಗಿದೆಯಲ್ಲ ಅದು ಸತ್ಯ. ಸೊ ಹಾಗಾಗಿ ಚಿದಂಬರ ಅಂತ ಇಟ್ಕೋಬಹುದು, ಚೈತನ್ಯ ಅಂತ. ಬ್ರಹ್ಮ ಅಂದ್ರೆ ಆಕಾಶದಂತೆ ಅಂದ್ರೆ ಆಕಾಶವಲ್ಲ ಅಂತ ತಿಳ್ಕೊ. ರವಿ ಪ್ರಸಾದ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ಕಾರ. ಆತ್ಮ ವಿಚಾರಕ್ಕೂ ಹಾಗೂ ಭಗವಂತನಿಗೂ ಇರುವಂತ ಸಂಬಂಧ ಏನು? ಈಗ ನಾವು ನಮ್ಮನ್ನೇ ನಮ್ಮಲ್ಲಿ ದೇವ್ರು ಹುಡುಕೋ ಪ್ರಯತ್ನ ಮಾಡ್ತೀವಿ. ಬಟ್ ಕಷ್ಟ ಬಂದಾಗ ನಾವು ದೇವ್ರ ನೆನ್ಸ್ಕೊಂಡು ಹೊರಗಡೆ ಎಲ್ಲ ಹುಡುಕ್ತಿವಿ. ವಿಷ್ಣು ಸಹಸ್ರನಾಮ ಓದ್ತೀವಿ, ಎಲ್ಲ ಅರ್ಚನೆ, ಇದು ಅಷ್ಟೋತ್ತರ ಓದ್ತೀವಿ. ಸೊ ಈ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಯಾವ ತರ ಇದ್ ಮಾಡ್ಬೇಕು ಅಂತ ನೀವು ಹೆಂಗ್ ಕೇಳ್ತಿದ್ರ ಅಂದ್ರೆ ತತ್ವಬೋಧದ ಕೊನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದ. ಆತ್ಮ ವಿಚಾರಕ್ಕೂ ಭಗವಂತನಿಗೂ ಏನಾದ್ರು ಸಂಬಂಧ ಇದೆಯಾ? ನಾನಾಗ್ಲೇ ರೂಮಿ ಅವ್ರದೊಂದು ಕೋಟ್ ಹೇಳಿದೆ. ಏನಂತ? ನಾನು ನನ್ನ ಹುಡುಕ್ದೆ, ಅಲ್ಲಿ ಪರಮಾತ್ಮ ಸಿಕ್ತ. ನಾನು ಪರಮಾತ್ಮನ ಹುಡುಕ್ತಾ ಹೋದಾಗ ನಾನ್ ಸಿಕ್ತೆ. ಸೊ ಆ ರೀತಿಯಲ್ಲಿ ನೋಡಿದಾಗ ಡೈರೆಕ್ಟ್ ಆನ್ಸರ್ ಅಂತಂದ್ರೆ, ಡೈರೆಕ್ಟ್ ಆನ್ಸರ್ ಆತ್ಮ ಪರಮಾತ್ಮ ಒಂದೇ. ಆದ್ರೆ ಎರಡನೇ ಪ್ರಶ್ನೆ ಬಂತಲ್ಲ ನಿಮ್ದು, ಅಲ್ಲಿ ಸ್ವಲ್ಪ ವಿಚಾರ ನಡೀಬೇಕು. ಏನು? ನಾನ್ ಪೂಜೆ ಮಾಡ್ತೀನಿ, ಯಾರನ್ನ? ವಿಷ್ಣು ಸಹಸ್ರನಾಮ ಮಾಡಿ ಪೂಜೆ ಮಾಡ್ತೀನಿ, ಲಲಿತಾ ಸಹಸ್ರನಾಮ ಪೂಜೆ ಮಾಡ್ತೀನಿ, ಸತ್ಯನಾರಾಯಣ ಪೂಜೆಯನ್ನ ಮಾಡ್ತೀನಿ. ನಾನ್ ಬೇಡ್ಕೋತೀನಿ, ನನಗೆ ನರಸಿಂಹ ನನಗೊಂದು ರಕ್ಷೆ ಕೊಡ್ಲಿ ಅಂತ ಕೇಳ್ತೀನಿ. ನನ್ನ ಕಷ್ಟದ ಸಂದರ್ಭದಲ್ಲಿ ಪರಮಾತ್ಮನನ್ನ ಆಶ್ರಯಿಸ್ತೀನಿ. ಹೇಗಿದು ಅಂತ, ಇದು ಹೇಗೆ ಅಂತ ಇಲ್ಲಿ ನಾನು ಪೂಜಿಸ್ತೀನಿ, ನಾನು ಆರಾಧಿಸ್ತೀನಿ, ನಾನು ಸ್ತುತಿ ಮಾಡ್ತೀನಿ ಅಂತ ಅಂದಾಗ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಅಂತಂದ್ರೆ ನಾನು ಪ್ರಮೋದ್. ಈ ಒಂದು ದೇಹವನ್ನ, ಈ ಒಂದು ಮನಸ್ಸನ್ನ, ಈ ಒಂದು ಇಂದ್ರಿಯವನ್ನ, ಈ ಒಂದು ಬುದ್ಧಿಯನ್ನ ಇಟ್ಕೊಂಡು ಈ ಒಂದು ಅಲ್ಪ ಶಕ್ತಿ ಇರುವಂತಹ ಪ್ರಮೋದ್ನ ನೋಡಿದಾಗ ಲಲಿತಾದೇವಿ ಇರಬಹುದು, ವಿಷ್ಣು ಇರಬಹುದು, ಶಿವ ಇರಬಹುದು, ಸತ್ಯನಾರಾಯಣ ಸ್ವಾಮಿ ಇರಬಹುದು, ಯಾರೇ ಆಗ್ಲಿ ಅವರೆಲ್ಲರೂ ಕೂಡ ಸರ್ವಶಕ್ತ ಭಗವಂತ. ಈ ಪ್ರಮೋದ್ ಯಾರಿದಾನೆ, ಇವನು ಅಲ್ಪಶಕ್ತ, ಅಲ್ಪಮತಿ, ಅಲ್ಪಜ್ಞ, ಎಲ್ಲದರಲ್ಲೂ ಅಲ್ಪ, ಅವನು ಸರ್ವ. ಹಾಗಾಗಿ ಅಲ್ಪಶಕ್ತ ಪ್ರಮೋದ್ಗೆ ಏನೇ ಬೇಕು ಅಂತಿದ್ರು ಶಕ್ತಿಯೇ, ಅಲ್ಪಶಕ್ತ ಪ್ರಮೋದ್ಗೆ ಅಥವಾ ಅಲ್ಪ ಬುದ್ಧಿ ಪ್ರಮೋದ್ಗೆ ಏನಾದ್ರು ಬುದ್ಧಿ ಇನ್ನೂ ಹೆಚ್ಚು ಬರಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು? ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಅನ್ನುವಂಥ ಪರಮಾತ್ಮ ಹತ್ರ ಹೋಗ್ಬೇಕು. ಅವನನ್ನೇ ನಾವು ವಿಷ್ಣು, ಶಿವ ಹತ್ರ ಹೆಸರಲ್ಲಿ ಏನೇನೋ ಕರಿತೀವಿ. ಸೊ ಹಾಗಾಗಿ ಪೂಜೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು. ಯಾವಾಗ? ನಾನು ಪ್ರಮೋದ್ ಅಂತ ಪರ್ಸೆಪ್ಷನ್ ಬೇಸ್ಡ್ ಕನ್ಕ್ಲೂಷನ್ ಆಗಿರೋವರೆಗೂ. ಆದ್ರೆ ಯಾವಾಗ ರಿಯಾಲಿಟಿ ಗೊತ್ತಾಗತ್ತೋ, ನಾನು ಅಂತಂದ್ರೆ ಇದಿಷ್ಟೇ ಅಲ್ಲ, ಒಳಗಿರುವಂತಹ ಚೈತನ್ಯದ ಜೊತೆಗೆ ನಾನು ನನ್ನನ್ನ ಗುರ್ತಿಸ್ಕೋತೀನೋ, ಅವಾಗ ಆಗ್ಲೂ ಕಂಟಿನ್ಯೂ ಮಾಡ್ಬೋದು, ಮಾಡ್ದಲೇನು ಇರ್ಬೋದು. ಯಾಕೆಂದ್ರೆ ರಾಮಕೃಷ್ಣ ಪರಮಹಂಸರು ಜ್ಞಾನಿಗಳು, ನಮ್ಗೆಲ್ಲರಿಗೂ ಗೊತ್ತು, ಕಾಳಿ ಮಾತೆ ಪೂಜೆ ಮಾಡ್ತಾ ಇದ್ರು. ರಮಣ ಮಹರ್ಷಿಗಳು ಅರುಣಾಚಲದಲ್ಲಿ ಕೂತಿದ್ರು. ಶಿರಡಿ ಸಾಯಿಬಾಬಾ ಖಂಡೋಬಾ ದೇವಸ್ಥಾನದ ಹತ್ರ ಇದ್ರು. ನೋಡಿ, ವಿವೇಕಾನಂದರು ಪೂಜೆ ಧ್ಯಾನ ಮಾಡ್ತಾ ಇದ್ರು. ಅಂದ್ರೆ ಅರ್ಥ ಆಮೇಲೆ ಅದು ಇನ್ನೂ ಹೆಚ್ಚು ರಿಯಲ್ ಆಗಿ ಕಾಣುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಇನ್ನೊಂದು ಎಕ್ಸಾಂಪಲ್ ಅದೇ ಕೊಡೋದಾದ್ರೆ, ನಿಮ್ಗೆ ಚಿನ್ನ ಏನು ಬಳೆ ಚಿನ್ನ ಅಂತ ಗೊತ್ತಾಯ್ತು, ಹಾಗಂತ ಬಳೆನ ನೀವು ನಾಶ ಮಾಡ್ಬೇಕಾ? ಇಲ್ಲ, ಹಾಕೋಬಹುದು ಬಳೆನ, ಎಂಜಾಯ್ ಮಾಡ್ತೀರಾ. ಸೊ ಯು ವಿಲ್ ಎಂಜಾಯ್. ಸೊ ಹಾಗೆ ಫಸ್ಟ್ ನೀವು ಏನಕ್ಕೋ ಒಂದು ಬೇಡ್ಕೊಂಡು ಪೂಜೆ ಮಾಡಿರ್ತೀರಾ, ಆಮೇಲೆ ಪರಿಪೂರ್ಣತೆಯಿಂದ ಪೂಜೆ ಮಾಡ್ತೀರಾ. ಯು ಲುಕ್ ಫಾರ್ ಫುಲ್ಫಿಲ್ಮೆಂಟ್ ಇನ್ ಇನಿಷಿಯಲ್ ಸ್ಟೇಜಸ್ ಆಫ್ ಸಾಧನ. ಒಂದು ಪರಿಪೂರ್ಣತೆಗಾಗಿ ಪೂಜೆಯನ್ನ ಮಾಡ್ತೀರಾ, ಆಮೇಲೆ ಪರಿಪೂರ್ಣತೆಯಿಂದ ಪೂಜೆ ಮಾಡ್ತೀರಾ. ಸೊ ಹಾಗಾಗಿ ಪೂಜೆ ಆಸ್ ಲಾಂಗ್ ಆಸ್ ದಿಸ್ ಬಾಡಿ ಇಸ್ ದೇರ್, ಎಲ್ಲಿಯವರೆಗೂ ಈ ದೇಹ ಮನಸ್ಸು ಇದೆಯೋ ಅಲ್ಲಿವರೆಗೂ ಪೂಜೆ ಮಾಡ್ತಾ ಇರ್ಬೋದು. ವಿಷ್ಣು, ಶಿವ, ನಿಮ್ಮ ಇಷ್ಟ ದೇವತೆ ಯಾರಿದ್ದಾರೋ ಅದು. ಸೊ ಅದಕ್ಕೆ ಪೂಜೆಯನ್ನ ಕಂಟಿನ್ಯೂ ಮಾಡಿ, ಸ್ತೋತ್ರಗಳನ್ನ ಹೇಳಿ, ಎಲ್ಲವನ್ನ ಮಾಡಿ. ಆದರೆ ಸತ್ಯ ಏನು ಅಂತ ತಿಳಿದು ಮಾಡಿ. ಸತ್ಯ ಏನು ಅಂತ ತಿಳ್ಕೊಂಡು ಮಾಡಿದಾಗ ಅದರ ಒಂದು ಶಕ್ತಿ, ಅದರ ಒಂದು ವಿಚಾರ ಸರಿಯಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ರೋ ಕಂಟಿನ್ಯೂ ಮಾಡಿ, ಯಾವುದನ್ನು ನಿಲ್ಲಿಸ್ಬೇಡಿ, ಆದರೆ ಸತ್ಯವನ್ನ ತಿಳ್ಕೊಳ್ಳಿ. ಇನ್ನು ಕೊನೆಯದೊಂದು ಪ್ರಶ್ನೆಯನ್ನ ಕೇಳಿ ಮುಗಿಸು. ಯಾವ್ದಾರು ಇದೆಯಾ ಯೂಟ್ಯೂಬ್ ನಿಂದ, ಅಥವಾ ಇಲ್ಲಿ ಯಾವ್ದಾದ್ರು ಚಾಟ್ ಬಾಕ್ಸ್ ಅಲ್ಲಿ ಬಂದಿದ್ದು, ಅಥವಾ ಯಾರು ಹ್ಯಾಂಡ್ಸ್ ರೈಸ್ ಮಾಡೋದು ಇದ್ರೆ ತಗೋಬೇಡ, ಇಲ್ಲಾಂದ್ರೆ ಕ್ಲೋಸ್ ಮಾಡೋದು. ಯಾರಿಗಾರು ಪ್ರಶ್ನೆ ಇದೆಯಾ? ತುಂಬಾ ಒಳ್ಳೊಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಆಗ್ಲೇ ತತ್ವಬೋಧದ ಕೊನೆಯ ಒಂದು ತುದಿಯ ಪ್ರಶ್ನೆಗಳು ಬರ್ತಾ ಇದೆ. ಓಕೆ, ಯಾರು ಬೃಂದ ಅವ್ರಿಗೆ ಆಪ್ಷನ್ ಕೊಡ್ಬೋದು, ಅಥವಾ ಶೋಭಲಕ್ಷ್ಮಿ, ಸ್ನೇಹ ಮೇಡಮ್, ಯಾರಿಗಾರು ಒಬ್ರು ಕೊಡಿ. ಬೃಂದ, ನಮಸ್ಕಾರ ಸರ್. ನಮಸ್ಕಾರ.
ನೀವು ಹೇಳಿದಾಗೆ ದೇವಸ್ಥಾನದಲ್ಲಿ ತುಂಬಾ ಬಾಗಿಲುಗಳಿರ್ತವೆ, ಯಾವ ಬಾಗಿಲಿಂದ ಹೋದ್ರೆ ಸಹ ಮತ್ತೆ ಫೈನಲಿ ನೀವು ರೀಚ್ ಆಗೋದು ಗರ್ಭಗುಡಿಗೆನೆ ಅಂತ ಹೇಳಿ. ಹೌದು. ಹಾ, ನನ್ಗೆ ಇಲ್ಲಿ ಏನಾಗ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಯಾವ್ದಾದ್ರು ಕೋರ್ಸ್ ಮಾಡುವಾಗ ನಾವು ಎಲಿಜಿಬಿಲಿಟಿ ಅಂತ ನೋಡ್ತೇವೆ, ವೆದರ್ ವಿ ಆರ್ ಎಲಿಜಿಬಲ್, ಅರ್ಹತೆ ಇದೆಯಾ ಇಲ್ವಾ ನಮ್ಗೆ ಈ ಕೋರ್ಸ್ ಮಾಡೋಕೆ ಅಂತ. ಅದನ್ನ ನಾವು ಅಂದ್ರೆ ನಮ್ಗೆ ಯಾವ ದಾರಿ ನಮ್ಗೆ ಅರ್ಹ ಈ ನಮ್ಮ ಈ ದೇಹದಲ್ಲಿ ಅಂತ ನಮ್ಗೆ ಹೇಗೆ ಗೊತ್ತಾಗೋದು? ವೆರಿ ಗುಡ್. ಸೊ ನಾವು ಅವ್ರ ಪ್ರಶ್ನೆ ಕೇಳಿದಂತೆ ಯಾವುದೇ ಒಂದು ಮಾರ್ಗವನ್ನು ನೋಡ್ಬೇಕಾದ್ರೆ ಅರ್ಹತೆ, ಇವತ್ತು ನಾವು ಏನು ಓದಿದ್ವಿ, ಅಧಿಕಾರಿತ್ವ, ಯೋಗ್ಯತೆ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾವೀಗ ಅಧಿಕಾರಿ ಲಕ್ಷಣಗಳನ್ನ ನೋಡ್ತಾ ಇದೀವಿ. ಏನು? ಸಾಧನ ಚತುಷ್ಟಯ ಅಂತ. ಸಾಧನ ಚತುಷ್ಟಯ ಅಂದ್ರೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಇದು ಯಾವ ಮಾರ್ಗಕ್ಕೆ ಬೇಡ ಹೇಳಿ ನೋಡೋಣ. ಇದನ್ನ ನಾನು ಭಕ್ತಿ ಮಾರ್ಗಕ್ಕೆ ಹೊಂದಿಸಿ ತೋರಿಸ್ತೀನಿ ಬೇಕಾದ್ರೆ. ವಿವೇಕ ಅಂದ್ರೇನು? ಭಗವಂತನೊಬ್ಬನೇ ಸತ್ಯ, ಭಗವಂತನ ಬಿಟ್ಟು ಎಲ್ಲವೂ ಕೂಡ ಮಿಥ್ಯ. ಭಗವಂತನನ್ನೇ ಹಿಡಿಬೇಕು, ಭಗವಂತನೇ ನನ್ನ ಗಂಡ. ಭಕ್ತಿ ಮಾರ್ಗದನ್ನ ಹೇಳಲಾದ್ರೆ ಭಗವಂತನೇ ನನ್ನ ಗಂಡ, ಭಗವಂತನೇ ನನ್ನ ಮಗ, ಭಗವಂತನೇ ನನ್ನ ತಂದೆ, ಭಗವಂತನೇ ನನ್ನ ತಾಯಿ, ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳುವಾಗ ಅವನನ್ನೇ ಒಂದು ಅಂತ ಹಿಡಿದು ನಿತ್ಯ ಸತ್ಯ ಅಂತ ಹಿಡಿದ್ವಿ. ಉಳಿದಿದ್ದನ್ನೆಲ್ಲ ಏನ್ ಮಾಡ್ತೀವಿ? ಕಡಿಮೆ ಮಾಡ್ತೀವಿ. ವಿವೇಕ ಮಾಡ್ಲಿಲ್ವಾ? ಮಾಡಿದ್ವಿ. ವೈರಾಗ್ಯ, ವಿವೇಕವನ್ನ ಮಾಡಿದ್ಮೇಲೆ ಭಗವಂತನೇ ಸತ್ಯ ಅಂತ ಭಗವಂತನ ಹಿಡಿಯೋದಕ್ಕೆ ಹೋದ್ಮೇಲೆ ನಿಮ್ಮ ಬೇರೆದನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀರಾ? ಕಡಿಮೆ ಮಾಡ್ತಾ ಹೋಗ್ತೀರಾ. ಅದ್ ನಾಳೆ ವೈರಾಗ್ಯ ಅಂತ ನಿಜವಾದ ಅರ್ಥ ಏನು ಅದೆಲ್ಲ ಕಲ್ತ್ಕೊಡ್ತೀವಿ. ಕಡಿಮೆ ಮಾಡ್ತಾ ಹೋಗ್ತೀರಾ. ಆಯ್ತು. ಭಕ್ತಿ ಮಾರ್ಗದಲ್ಲೇ ಆಗ್ಲಿ, ನೀವು ಡಿಸಿಪ್ಲಿನ್ ಲೈಫ್ ಇರೋದಿಲ್ವಾ? ಧರ್ಮ ಜೀವನ ಇರಲ್ವಾ? ನಾನ್ ಭಗವದ್ ಭಕ್ತ ಅನ್ಬಿಟ್ಟು ನಾವು ಏನೇನ್ ಬೇಕಾದ್ರೂ ದುರಾಚರಣೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತೀರಾ? ಇಲ್ಲ. ಧಾರ್ಮಿಕವಾಗಿರ್ತೀವಿ, ಡಿಸಿಪ್ಲಿನ್ ಲೈಫ್ ಮಾಡ್ತೀವಿ, ಬೆಳಗ್ಗೆ ಹೇಳ್ತೀವಿ, ಆಚಾರ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಮಾಡಿ ಏನೇ ಬೇಕೋ ಎಲ್ಲ ಮಾಡ್ತೀವಿ. ಡಿಸಿಪ್ಲಿನ್ ಮಾಡಲು ಮಾಡ್ತೀವಿ. ಇನ್ನು ಮುಮುಕ್ಷುತ್ವ, ಯಾಕೆ ಇದೆಲ್ಲ ಮಾಡ್ತಾರೆ? ನಾನು ಮೋಕ್ಷಕ್ಕೆ ಮಾಡ್ತೀರ. ಇನ್ನು ಕರ್ಮ ಮಾರ್ಗಕ್ಕೆ ಹೋಗಿ, ಕರ್ಮ ಮಾರ್ಗದಲ್ಲಿ ಹೋದಾಗ್ಲೂ ಯಾಕೆ? ನಾನು ಯಾವ ಕರ್ಮವನ್ನ ಮಾಡ್ಬೇಕು, ಯಾವ ಕರ್ಮವನ್ನ ಮಾಡಬಾರ್ದು, ವಿವೇಕ ಮಾಡಿದ್ವಿ. ಧರ್ಮಾಧರ್ಮಗಳ ವಿವೇಕವನ್ನ ಮಾಡಿದ್ವಿ. ಇನ್ನು ಅಲ್ಲಿ ಅಧರ್ಮವನ್ನ ಬಿಟ್ಟು ಧರ್ಮವನ್ನ ಮಾಡುವ ಕೂಡ ನಾನು ಯಾವ ಕರ್ಮವನ್ನ ಮಾಡೋದ್ರಿಂದ ಹೆಚ್ಚು ಜನರಿಗೆ ಆಗತ್ತೋ, ಸ್ವಾರ್ಥವನ್ನ ಬಿಟ್ಟು ಪರಾರ್ಥವನ್ನ ನೋಡ್ತೀರಾ. ಅಂದ್ರೆ ಸ್ವಾರ್ಥವಾದ ತ್ಯಾಗವನ್ನ ಮಾಡ್ತೀರಾ. ವೈರಾಗ್ಯ ಮಾಡಲ್ವ? ಮಾಡ್ತೀರಾ. ಕರ್ಮಯೋಗಿಗಳು ಜೀವನ ನೋಡಿ ಡಿಸಿಪ್ಲಿನ್ ಹೆಂಗಿರುತ್ತೆ ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟಿಗೆ, ಯಾಕಂದ್ರೆ ದೇ ಆರ್ ದ ರೋಲ್ ಮಾಡೆಲ್ಸ್ ಫಾರ್ ದ ಸೊಸೈಟಿ. ಡಿಸಿಪ್ಲಿನ್ ಯಾಕೆ ಇದೆಲ್ಲ ಮಾಡ್ತಿರೋದು? ಮೋಕ್ಷಕ್ಕೆ, ಮೋಕ್ಷಕ್ಕೆ ಇದ್ದೇ ಇದೆ. ಜ್ಞಾನ ಮಾರ್ಗಕ್ಕೆ ನೀವು ಓದ್ತಾ ಇದ್ರೆ, ಕಲಿತಾ ಇದ್ರೆ, ಅಭ್ಯಾಸ ಕೂಡ ಮಾಡ್ತೀರಾ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಯಾವ ಸಾಧನ ಚತುಷ್ಟಯ ಇತ್ತೋ, ಇದು ನಾನು ಆಗ್ಲೇ ಹೇಳಿದಾಗೆ ಒಂದು ಕಾಮನ್ IAS ಓದುವಂತಹ ವಿದ್ಯಾರ್ಥಿಯಿಂದ ಕರ್ಮಯೋಗಿ ಇರಬಹುದು, ಜ್ಞಾನಯೋಗಿ ಇರ್ಬೋದು, ರಾಜಯೋಗಿ ಇರ್ಬೋದು, ಭಕ್ತಿಯೋಗಿ ಇರ್ಬೋದು, ಯಾವುದೇ ಆಗ್ಲಿ ಎನಿ ಅಚೀವ್ಮೆಂಟ್ ಅವನಿಗೆ ಬೇಕಾಗಿರುವಂತಹ ಅಧಿಕಾರಿತ್ವ, ಅರ್ಹತೆ ಲಕ್ಷಣವನ್ನ ಕೊಟ್ಟಿದೆ. ಆದ್ರೆ ಆ ಅರ್ಹತೆ ಲಕ್ಷಣ ಎಲ್ಲರಲ್ಲೂ ಇದೆ, ಅದನ್ನ ಬೆಳೆಸ್ಕೊಳ್ಳುವಂಥದ್ದು ಮುಖ್ಯ. ಆದ್ರೆ ಆ ಡೈರೆಕ್ಷನ್ ಯಾವುದಕ್ಕೆ ಹಾಕ್ತೀರಾ ಅಂದಾಗ ಯಾವ ಮಾರ್ಗ ಅಂತ ಆಗತ್ತೆ. ಇಲ್ಲಿ ಯಾವ ಮಾರ್ಗ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅಂದಾಗ ಒಂದಾಗ್ಲೇ ಹೇಳಿದೆ, ನೀವು ದೇವಸ್ಥಾನಕ್ಕೆ ಬರ್ಲಿಕ್ಕೆ ಬೇರೆ ಮಾರ್ಗಗಳು, ಕೊನೆ ಗರ್ಭಗುಡಿ ಒಳಗೆ ಹೋಗೋದಕ್ಕೆ ಜ್ಞಾನ ಮಾರ್ಗ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನೀವು ಬೇರೆದಿಂದ ಬರೋದಿಕ್ಕೆ ಅಂತ ಅಂದಾಗ ಮಾಡ್ಕೊಳ್ಳೋದಕ್ಕೆ ಒಬ್ಬೊಬ್ರು ರೀಸೆಂಟ್ ಗುರುಗಳು ಒಂದು ಮಾರ್ಗ ಹೇಳಿದ್ದಾರೆ. ನಮ್ಮಲ್ಲಿ 4 ಕೂಡ ಇದೆ. ಎವ್ರಿ ಒನ್ ಹ್ಯಾಸ್ ದ ಬಾಡಿ. ಆರ್ ಯು ಆಕ್ಟಿವ್? ನಿಮ್ಮ ದೇಹದಲ್ಲಿ ಒಂದು ಆಕ್ಟಿವ್ ಇದ್ದು ಹೆಚ್ಚು ಕೆಲಸ ಮಾಡಬೇಕು, ಆತರ ಎಕ್ಸ್ಟ್ರೋವರ್ಟ್ ಇದ್ದು ಆತರ ಇದೀರಾ? ಕರ್ಮವನ್ನ ಹೆಚ್ಚು ಮಾಡಿ, ಕರ್ಮಯೋಗವನ್ನ ಹೆಚ್ಚು ಮಾಡ್ತಾ ಹೋಗಿ. ಹೆಚ್ಚು ಸಮಾಜ ಸೇವೆಯನ್ನ ಮಾಡೋದು, ಹೆಚ್ಚು ನಿಸ್ವಾರ್ಥ ಸೇವೆಯನ್ನ ಮಾಡೋದು, ಹೆಚ್ಚು ಧಾರ್ಮಿಕ ಕೆಲಸಗಳನ್ನ ಮಾಡೋದು, ಇಂಥದನ್ನ ಮಾಡ್ತಾ ಹೋಗಿ. ಹಾಗಂತ ನಿಮಗೆ ಬರೀ ದೇಹ ಇದೆಯಾ? ಇಲ್ಲ. ಮನಸ್ಸಿನಲ್ಲಿ ಭಾವನೆಗಳಿದೆ. ಆ ಮನಸ್ಸಿನ ಭಾವನೆಗಳೇ ಹೆಚ್ಚು ಚೆನ್ನಾಗಿದ್ರೆ ಅದನ್ನ ಪ್ಯೂರಿಫೈ ಮಾಡ್ಕೊಂಡು ಭಕ್ತಿಯ ಕಡೆಗೆ, ಭಗವಂತನ ಕಡೆಗೆ ತಿರುಗಿಸಿ. ಭಗವಂತನ ಕಡೆಗೆ ತಿರುಗಿಸಿ. ಆ ಭಗವಂತನ ಕಡೆಗೆ ತಿರುಗಿಸಿದಾಗ ನಮ್ಮ ಕರ್ಮಗಳೆಲ್ಲವೂ ಕೂಡ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಆ ಪ್ಯೂರಿಫಿಕೇಶನ್ ನಡೀತಾ ಹೋಗುತ್ತೆ. ಸೊ ನಿಮ್ಮ ಮನಸ್ಸು ಇಮೋಷನಲಿ, ಇಫ್ ಯು ಥಿಂಕ್ ಯು ಆರ್ ಮೋರ್ ಇಮೋಷನಲ್, ಗಿವ್ ಮೋರ್ ಟೈಮ್ ಟು ಭಕ್ತಿ. ಹಾಗೆ ಎಲ್ಲರಲ್ಲೂ ಕೂಡ ಫೋಕಸಿಂಗ್ ಕೆಪಾಸಿಟಿ ಇದೆ. ಎಲ್ಲರಿಗೂ ಕೂಡ ಒಂದು ಚಿತ್ತ ಇದೆ, ಏಕಾಗ್ರತೆ ತರೋದಕ್ಕೆ ಎಲ್ಲರಲ್ಲೂ ಇದೆ. ಇಫ್ ಯು ಆರ್ ಮೋರ್ ಫೋಕಸ್ಡ್, ಯೋಗಿಕ್, ಡಿಸಿಪ್ಲಿನ್, ಕಾನ್ಸಂಟ್ರೇಟೆಡ್ ಲೈಫ್ ತರದಿದೆ, ಯೋಗವನ್ನ ಆಚರಿಸಿ ಒಂದೇ ರೀತಿಯ ಪೀಸ್ಫುಲ್ ಮನಸ್ಸಿನ ಕಡೆ. ರಾಜಯೋಗವನ್ನ, ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿ. ಇನ್ನು ಎಲ್ಲರಿಗೂ ಕೂಡ ಇಂಟೆಲೆಕ್ಟ್ ಇದ್ದೇ ಇದೆ, ರೀಸನಿಂಗ್ ಇದ್ದೇ ಇದೆ, ಬುದ್ಧಿ ಇದ್ದೇ ಇದೆ. ಸೊ ಅದನ್ನ ಉಪಯೋಗಿಸೋದಕ್ಕೆ ಅಂತ ಹೇಳಿ ಜ್ಞಾನ ಯೋಗ. ಇದೆಲ್ಲವೂ ಕೂಡ 4 ಕೂಡ ಪ್ರಿಪರೇಷನ್ ಆಗಬಹುದು. ಆದ್ರೆ ಎಲ್ಲರಿಗೂ 4 ಇರೋದ್ರಿಂದ 4ನ್ನೂ ಮಾಡ್ತಾ ಹೋಗ್ಬೇಕು. ಆಗ್ಲೇ ಒಂದು ಈಸಿಯಾಗಿ ಗ್ರೋತ್ ಆಗತ್ತೆ. ಯಾವುದು ಪ್ರಧಾನ? ಇಫ್ ಯು ಆರ್ ಅನ್ ಇಂಟೆಲೆಕ್ಚುಯಲ್ ಪರ್ಸನ್, ಮೋರ್ ಆಫ್ ಜ್ಞಾನ ಯೋಗ. ಇಫ್ ಯು ಆರ್ ಅನ್ ಎಮೋಷನಲ್ ಪರ್ಸನ್, ಮೋರ್ ಆಫ್ ಭಕ್ತಿ ಯೋಗ. ಇಫ್ ಯು ಆರ್ ಅನ್ ಆಕ್ಟಿವ್ ಅಂಡ್ ಎಕ್ಸ್ಟ್ರೋವರ್ಟ್ ಪರ್ಸನ್, ಮೋರ್ ಆಫ್ ಕರ್ಮ ಯೋಗ. ಇಫ್ ಯು ಆರ್ ಮೋರ್ ಆಫ್ ಇಂಟ್ರೋವರ್ಟ್ ಅಂಡ್ ಸ್ವಲ್ಪ ಮಟ್ಟಿಗೆ ಈ ಯೋಗಿಕ್ ತರದಿದ್ರೆ ಅವ್ರಿಗೆ ಅಷ್ಟಾಂಗ ಯೋಗ. ಈ 4ನ್ನೂ ಮಾಡ್ತಾ ಹೋಗಿ ಯಾವ್ದಾದ್ರು ತಗೊಳ್ಳಿ. ಆದರೆ
ಇದೆಲ್ಲವೂ 4 ಕೂಡ ನೀವೇನೇ ತಗೊಂಡ್ ಪ್ರಿಪರೇಷನ್ ಆದ್ರೂ ದೇವಸ್ಥಾನಕ್ಕೆ ಎಂಟರ್ ಆಗ್ತಿದೆ. ದೇವಸ್ಥಾನದ ಗರ್ಭಗುಡಿಗೆ ಬರಬೇಕು ಅಂದ್ರೆ ಮತ್ತೆ ಜ್ಞಾನ ಯೋಗದ ಮೂಲಕನೇ ಬರ್ಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ, ಇದೇ ಕೊನೆ ಒಳ್ಳೆ ಪ್ರಶ್ನೆ ಆಗಿದ್ದರಿಂದ ಇಲ್ಲಿಗೆ ನಿಲ್ಸೋಣ. ಎಲ್ಲರೂ ಕೂಡ ಎಲ್ಲ ಯೋಗಗಳನ್ನು, ಎಲ್ಲ ಡಿಸಿಪ್ಲಿನ್ಗಳನ್ನು ನಾವು ಫಾಲೋ ಮಾಡೋಣ. ಫಾಲೋ ಮಾಡ್ತಾ ನಮ್ಮ ಮನಸ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಪ್ರಿಪೇರ್ ಮಾಡಿಕೊಂಡು ಜ್ಞಾನವನ್ನ ಪಡೆದು, ಜ್ಞಾನವನ್ನ ಹೊಂದಿ, ಅದರ ಸತ್ಯತೆಯನ್ನು ತಿಳಿದು ತತ್ವದ ಬೋಧವಾಗಿ ಮೋಕ್ಷವನ್ನ ಬದುಕಿರುವಾಗಲೇ ಪಡೆಯುವಂಥವ್ರಾಗೋಣ ಅಂತ ಹೇಳ್ತಾರೆ.